ಹಾಯ್ ನಮಸ್ತೆ ಸ್ನೇಹಿತರೆ. ನಾನು ಶಶಿಕುಮಾರ್ ಉಪ್ಪಾರ್, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ KS, PSI, FDA, PDO, PC ಇನ್ನೂ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳ ಆಧಾರಿತ ಪ್ರಶ್ನೆಗಳನ್ನು ಚರ್ಚಿಸಲಾಗುತ್ತದೆ. ಸ್ನೇಹಿತರೆ, ನಾವು ನಡೆಸುವಂಥ ಒಂದು ತರಗತಿಗಳು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುತ್ತವೆ. ಆದ ಕಾರಣ ನಾವು ನಡೆಸುವ ಈ ತರಗತಿಗಳನ್ನು ತಪ್ಪದೆ ಕೇಳಬೇಕಾಗಿ ವಿನಂತಿ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ವಿಶೇಷವಾದ ಒಂದು ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಪ್ರಶ್ನೆ ಏನೆಂದರೆ, ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಅಂದರೆ ಸ್ನೇಹಿತರೆ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು BSF ವಾಯು ವಿಭಾಗದ ಮೊದಲ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ನೇಮಕ ಮಾಡಲಾಗಿದೆ? ಪ್ರಶ್ನೆ ಏನೆಂದರೆ, ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು BSF ವಾಯು ವಿಭಾಗದ ಮೊದಲ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ನೇಮಕ ಮಾಡಲಾಗಿದೆ? ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಶಾಲಿಜಾ ದಾಮಿ ಅಂತಿದೆ, ಹಾಗೂ ಎರಡನೇ ಆಪ್ಷನ್ಸು ಭಾವನಾ ಕಾಂತ್ ಅಂತಿದೆ, ಮೂರನೇ ಆಪ್ಷನ್ಸು ಭಾವನಾ ಚೌಧರಿ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಅವನಿ ಚತುರ್ವೇದಿ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಭಾವನಾ ಚೌಧರಿ. ಏನಂದ್ರೆ ಸ್ನೇಹಿತರೆ, ಸರಿಯಾದ ಉತ್ತರ ಭಾವನಾ ಚೌಧರಿ. ಸ್ನೇಹಿತರೆ, ಭಾವನಾ ಚೌಧರಿ ಅವರು ಇತ್ತೀಚೆಗೆ BSF ವಾಯು ವಿಭಾಗದ ಮೊದಲ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ನೇಮಕಗೊಂಡಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇನ್ನೂ 3 ಆಪ್ಷನ್ಸ್ಗಳಿವೆ. ಅದರಲ್ಲಿ ಮೊದಲೇ ಆಪ್ಷನ್ಸ್ ಏನಿದೆ, ಶಾಲಿಜಾ ದಾಮಿ ಅಂತಿದೆ. ಸ್ನೇಹಿತರೆ, ಶಾಲಿಜಾ ದಾಮಿ ಒಂದು ವಿಶೇಷತೆ ಏನೆಂದರೆ, ಇವರು ಭಾರತೀಯ ವಾಯುಪಡೆಯ ಯುದ್ಧ ಘಟಕದ ಮೊದಲ ಮಹಿಳಾ ಕಮಾಂಡರ್ ಆಗಿ ನೇಮಕಗೊಂಡಿದ್ದರು. ಯಾರು? ಶಾಲಿಜಾ ದಾಮಿ ಅವರು ಭಾರತೀಯ ವಾಯುಪಡೆಯ ಯುದ್ಧ ಘಟಕದ ಮೊದಲ ಮಹಿಳಾ ಕಮಾಂಡರ್ ಆಗಿ ನೇಮಕಗೊಂಡಿದ್ದರು. ಅದೇ ರೀತಿಯಾಗಿ ಇಲ್ಲಿ ಭಾವನಾ ಕಾಂತ್ ಅಂತಿದ್ದಾರೆ ಮತ್ತು ಅವನಿ ಚತುರ್ವೇದಿ ಅಂತಿದ್ದಾರೆ. ಯಾರು? ಭಾವನಾ ಕಾಂತ್ ಮತ್ತು ಅವನಿ ಚತುರ್ವೇದಿ ಅಂತಿದ್ದಾರೆ. ಇವರು ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಪೈಲಟ್ ಆಗಿದ್ದರು. ಯಾರು? ಭಾವನಾ ಕಾಂತ್ ಮತ್ತು ಅವನಿ ಚತುರ್ವೇದಿ ಅವರು ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಪೈಲಟ್ ಆಗಿದ್ದರು. ಓಕೆ ಸ್ನೇಹಿತರೆ, ಮುಂದೆ ನೋಡೋಣ. ಸ್ನೇಹಿತರೆ, ಇತ್ತೀಚೆಗೆ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದೇನೆಂದರೆ BSF ವಾಯುದಳ ಪ್ರಥಮ ಸ್ತ್ರೀ ಅಧಿಕಾರಿ. ಇದು ಪ್ರಜಾವಾಣಿಯಲ್ಲಿ ಬಂದಂಥ ಒಂದು ಆರ್ಟಿಕಲ್ ಆಗಿದೆ ಸ್ನೇಹಿತರೆ. BSF ವಾಯುದಳದ ಪ್ರಥಮ ಸ್ತ್ರೀ ಅಧಿಕಾರಿ ಅಂತ ಕೊಟ್ಟಿದ್ರು. ಸ್ನೇಹಿತರೆ, ಗಡಿ ಭದ್ರತಾ ಪಡೆಯ ಅಂದರೆ BSF ವಾಯುದಳ ವಿಭಾಗದಲ್ಲಿ ಇದೇ ಮೊದಲ ಬಾರಿ ಮಹಿಳಾ ಅಧಿಕಾರಿಯ ನೇಮಕವಾಗಿದೆ. BSFನ 50 ವರ್ಷಗಳ ಇತಿಹಾಸದಲ್ಲಿಯೇ ವಾಯುದಳಕ್ಕೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನು ವಿಮಾನ ಇಂಜಿನಿಯರ್ ಹುದ್ದೆಗೆ ನೇಮಕ ಮಾಡಲಾಗಿದೆ. ಭಾವನಾ ಚೌಧರಿ ಅವರಿಗೆ ವಿಮಾನ ಇಂಜಿನಿಯರ್ ಬ್ಯಾಡ್ಜ್ ಅನ್ನು BSFನ ಪ್ರಸ್ತುತ ಮಹಾನಿರ್ದೇಶಕರಾದಂಥ ದಲ್ಜಿತ್ ಸಿಂಗ್ ಚೌಧರಿ ಅವರು ಪ್ರದಾನ ಮಾಡಿದರು. ಅದೇ ರೀತಿಯಾಗಿ ಭಾವನಾ ಚೌಧರಿ ಅವರು ಇದಕ್ಕಿಂತ ಮುಂಚೆ BSFನಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಈಗ ಅವರು BSFನ ವಾಯುದಳದಲ್ಲಿ ವಿಮಾನ ಇಂಜಿನಿಯರ್ ಆಗಿ ನೇಮಕಗೊಂಡಿದ್ದಾರೆ. ಸ್ನೇಹಿತರೆ, ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಒಂದು ಪ್ರಮುಖ ಆರ್ಟಿಕಲ್ ಆಗಿತ್ತು. ಸ್ನೇಹಿತರೆ, ಇಲ್ಲಿ ನೋಡ್ಬೇಕಂದ್ರೆ ಇತ್ತೀಚೆಗೆ ಭಾರತೀಯ ಗಡಿ ಭದ್ರತಾ ಪಡೆಯ ವಾಯು ವಿಭಾಗ ಯಾವುದು? ಭಾರತೀಯ BSFನ ಒಂದು ವಾಯು ವಿಭಾಗ ಬರುತ್ತದೆ. ಆ ವಾಯು ವಿಭಾಗಕ್ಕೆ ಇದೇ ಮೊದಲ ಬಾರಿಗೆ ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಅವರನ್ನು ಏನ್ ಮಾಡಿದ್ರು ಅಂದ್ರೆ BSFನ ವಾಯು ವಿಭಾಗದ ಮೊದಲ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ನೇಮಕ ಮಾಡಿದರು. ಸ್ನೇಹಿತರೆ, ಈ ಒಂದು ಏನು ಚಿತ್ರದಲ್ಲಿ ಏನು ಕಾಣಿಸ್ತದಲ್ಲ, ಇವರೇ ಭಾವನಾ ಚೌಧರಿ. ಇವರು ಭಾವನಾ ಚೌಧರಿ ಅವರು. ಇವರು ಪ್ರಸ್ತುತ BSFನ ನಿರ್ದೇಶಕರಾದಂಥ ಯಾರಂದ್ರೆ ದಲ್ಜಿತ್ ಸಿಂಗ್ ಚೌಧರಿ ಅವರು. ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಬಿಕಮ್ಸ್ ಫಸ್ಟ್ ವುಮನ್ ಫ್ಲೈಟ್ ಇಂಜಿನಿಯರ್ ಇನ್ BSF ಏರ್ ವಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಇವರು ಭಾವನಾ ಚೌಧರಿ ಅವರು, ಇವರು ದಲ್ಜಿತ್ ಸಿಂಗ್ ಚೌಧರಿ ಅವರು. ಸ್ನೇಹಿತರೆ, BSFನ ಪ್ರಸ್ತುತ ಮಹಾನಿರ್ದೇಶಕರಾದಂತಹ ದಲ್ಜಿತ್ ಸಿಂಗ್ ಚೌಧರಿ ಅವರು ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಮತ್ತು ಇತರ 4 ಪುರುಷ ಅಧೀನ ಅಧಿಕಾರಿಗಳಿಗೆ ಏನ್ ಮಾಡಿದ್ರು? ಫ್ಲೈಯಿಂಗ್ ಬ್ಯಾಡ್ಜ್ಗಳನ್ನು ಪ್ರದಾನ ಮಾಡಿದರು. ಅಂದ್ರೆ ಭಾವನಾ ಚೌಧರಿ ಅವ್ರ ಜೊತೆಗೆ ಇನ್ನೂ 4 ಪುರುಷ ಅಧೀನ ಅಧಿಕಾರಿಗಳಿಗೆ ಏನ್ ಮಾಡ್ತಾರಂದ್ರ ದಲ್ಜಿತ್ ಸಿಂಗ್ ಚೌಧರಿ ಅವರು ಫ್ಲೈಯಿಂಗ್ ಬ್ಯಾಡ್ಜ್ಗಳನ್ನು ಪ್ರದಾನ ಮಾಡಿದರು. ಓಕೆ ಸ್ನೇಹಿತರೆ, ಹಾಗಾದ್ರೆ ಏನದು BSF ವಾಯು ವಿಭಾಗ? ವಾಟ್ ಈಸ್ ಏರ್ ವಿಂಗ್? ಸ್ನೇಹಿತರೆ, BSF ವಾಯು ವಿಭಾಗ ಅಥವಾ ಏರ್ ವಿಂಗ್ ಎಂದರೆ ಏನಂದ್ರೆ, ಸಾಮಾನ್ಯ ಶಕ ವರ್ಷ 1969ರಲ್ಲಿ BSF DGS ಸಾಗಣೆಗಾಗಿ ಒಂದು ಟ್ವಿನ್ ಏರ್ C-18 ವಿಮಾನವನ್ನು ಖರೀದಿಸುವ ಮೂಲಕ BSF ವಾಯು ವಿಭಾಗ ಅಥವಾ ಏರ್ ವಿಂಗ್ ಅನ್ನು ಸ್ಥಾಪಿಸಲಾಯಿತು. ಅಂದ್ರೆ ಸ್ನೇಹಿತರೆ, BSF ವಾಯು ವಿಭಾಗ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂದ್ರೆ 1969ರಲ್ಲಿ. ಅದು ಯಾವುದಂದ್ರೆ ಟ್ವಿನ್ ಏರ್ C-18 ವಿಮಾನ. ಇಲ್ಲೇನು ಕಾಣಿಸ್ತದಿಲ್ಲ ಸ್ನೇಹಿತರೆ ಈ ಚಿತ್ರದಲ್ಲಿ,
ಇದೇ ಕ್ವಿನ್ ಏರ್ C-80 ವಿಮಾನ. ಇದನ್ನು ಖರೀದಿಸುವ ಮೂಲಕ BSF ಏನು ಮಾಡ್ತು, ವಾಯು ವಿಭಾಗ ಅಥವಾ ಏರ್ ವಿಂಗ್ ಅನ್ನು ಸ್ಥಾಪಿಸಿತು. ಹಾಗಾದ್ರೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ BSF ವಾಯು ವಿಭಾಗದ ಮುಖ್ಯ ಕಾರ್ಯವೇನು ಅಥವಾ ಉದ್ದೇಶವೇನೆಂದ್ರೆ ಸ್ನೇಹಿತರೆ, ಮುಖ್ಯವಾಗಿ ಇದರ ಒಂದು ಕಾರ್ಯ ಅಥವಾ ಉದ್ದೇಶ ನೋಡ್ಬೇಕಂದ್ರೆ ಗಡಿ ಪ್ರದೇಶಗಳಲ್ಲಿ ಸೈನಿಕರು ಮತ್ತು ಸಾಮಗ್ರಿಗಳ ತ್ವರಿತ ಸಾಗಣೆ ಮಾಡುವುದು. ಅಂದ್ರೆ ಗಡಿ ಪ್ರದೇಶಗಳಲ್ಲಿ ಸೈನಿಕರಿಗೆ ಏನು ವಿಶೇಷ ಸೌಲಭ್ಯ ಇರುತ್ತಲ್ಲ, ಅಂದ್ರೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಸೈನಿಕರಿಗೆ ಸಾಮಗ್ರಿಗಳನ್ನು ಸಾಗಣೆ ಮಾಡುವುದು ಮತ್ತು ಗಾಯಾಳುಗಳಾದಂಥ ಸೈನಿಕರನ್ನು ಸ್ಥಳಾಂತರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಮುಖ್ಯವಾಗಿ ಗಡಿ ಪ್ರದೇಶದಲ್ಲಿ ಏನು ಸೈನಿಕರು ಕಾರ್ಯನಿರ್ವಹಿಸ್ತಾರಲ್ಲ, ಅವರಿಗೆ ಒಂದು ಸಹಾಯ ಮಾಡುವ ಉದ್ದೇಶಕ್ಕೋಸ್ಕರ BSF ಏನು ಮಾಡ್ತು, 1969ರಲ್ಲಿ ವಾಯು ವಿಭಾಗವನ್ನು ಸ್ಥಾಪನೆ ಮಾಡುತ್ತದೆ. ಏನು, ಏರ್ ವಿಂಗ್ ಅಂದ್ರೆ ವಾಯು ವಿಭಾಗವನ್ನು ಸ್ಥಾಪನೆ ಮಾಡುತ್ತದೆ. ಹಾಗಾದ್ರೆ ಇದರ ಮುಖ್ಯ ಕಾರ್ಯಗಳೇನೆಂದ್ರೆ ಗಡಿ ಪ್ರದೇಶಗಳಲ್ಲಿ ಸೈನಿಕರು ಮತ್ತು ಸಾಮಗ್ರಿಗಳ ತ್ವರಿತ ಸಾಗಣೆ ಮಾಡುವುದು ಹಾಗೂ ಗಾಯಗೊಂಡಂತ ಸೈನಿಕರನ್ನು ಏನು ಮಾಡೋದು, ಆಸ್ಪತ್ರೆಗೆ ಅಥವಾ ಸ್ಥಳೀಯ ಕಡೆ ಸ್ಥಳಾಂತರ ಮಾಡುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇಲ್ಲಿದೆ ಅಲ್ಲ ಸ್ನೇಹಿತರೆ, ಇದೇ C-18 ವಿಮಾನ. ಇದು ಯಾವ್ದಂದ್ರೆ ಕ್ವಿನ್ ಏರ್ C-18 ವಿಮಾನ. ಇದನ್ನು ಖರೀದಿಸುವ ಮೂಲಕ BSF ಏನ್ ಮಾಡ್ತಂದ್ರ 1969ರಲ್ಲಿ ವಾಯು ವಿಭಾಗವನ್ನು ಸ್ಥಾಪನೆ ಮಾಡಿತು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು BSF ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನೋಡೋಣ. ತುಂಬಾ ಆಳವಾಗಿ ಹೋಗುವುದು ಬೇಡ. BSF ಅಂದರೆ ಏನು, ಅದರ ಒಂದು ಸಂಕ್ಷಿಪ್ತ ಮಾಹಿತಿ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ BSF ಎಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಏನು, BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇಟ್ ಮೀನ್ಸ್ ಕನ್ನಡದಲ್ಲಿ ಗಡಿ ಭದ್ರತಾ ಪಡೆ ಎಂದು ಕರೀತಾರೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಾ ಇಲ್ಲ, ಇದು BSF ನ ಒಂದು ಲಾಂಛನವಾಗಿದೆ ಸ್ನೇಹಿತರೆ. ಇದು ಮತ್ತು BSF ನ ಒಂದು ಧ್ವಜ ಆಗಿದೆ. ಸ್ನೇಹಿತರೆ, ಇದೇನು ಡ್ಯೂಟಿ ಅಂಟು ಡೆತ್ ಇದೆಲ್ಲ, ಇದು BSF ನ ಧ್ಯೇಯ ವಾಕ್ಯವಾಗಿದೆ. ಓಕೆ ಸ್ನೇಹಿತರೆ, ಇದು ಮೊದಲನೇ ಚಿತ್ರದಲ್ಲಿ ಕಾಣಿಸುವುದು ಏನಂದ್ರೆ BSF ಅಂದ್ರೆ ಗಡಿ ಭದ್ರತಾ ಪಡೆಯ ಲಾಂಛನವಾಗಿದೆ. ಇದು ಗಡಿ ಭದ್ರತಾ ಪಡೆಯ ಧ್ವಜ ಆಗಿದೆ. ಹಾಗಾದ್ರೆ ಸ್ನೇಹಿತರೆ, ಇಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸ್ಥಾಪನೆಯಾದ ವರ್ಷ ಅಂದ್ರೆ 1965 ಡಿಸೆಂಬರ್ 1 BSF ಸ್ಥಾಪನೆಯಾದ ವರ್ಷ. ಆದ್ರಿಂದ ಸ್ನೇಹಿತರೆ, ಪ್ರತಿ ವರ್ಷ ಡಿಸೆಂಬರ್ 1 ಏನು ಆಚರಣೆ ಮಾಡ್ತಾರಂದ್ರ BSF ಸಂಸ್ಥಾಪನಾ ದಿನ ಎಂದು ಆಚರಣೆ ಮಾಡ್ತಾರೆ. ಏನಂತ, BSF ನ ಸಂಸ್ಥಾಪನಾ ದಿನವಂದು ಯಾವ ದಿನವನ್ನು ಆಚರಣೆ ಮಾಡ್ತಾರಂದ್ರ ಡಿಸೆಂಬರ್ 1 BSF ನ ಸಂಸ್ಥಾಪನಾ ದಿನಾಚರಣೆ ಎಂದು ಆಚರಣೆ ಮಾಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, BSF ನ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿ. ಇದರ ಒಂದು ಧ್ಯೇಯ ವಾಕ್ಯ ಅವಾಗಲೇ ಹೇಳಿದಾಗೆ, ಇದರ ಧ್ಯೇಯ ವಾಕ್ಯ ಅಂದ್ರೆ ಜೀವನ ಪರ್ಯಂತ ಕರ್ತವ್ಯ, ಡ್ಯೂಟಿ ಅಂಟು ಡೆತ್. ಹಾಗಾದ್ರೆ ಸ್ನೇಹಿತರೆ, BSF ನ ಪ್ರಸ್ತುತ ಮಹಾನಿರ್ದೇಶಕರು ಯಾರಂದ್ರೆ ದಲ್ಜಿತ್ ಸಿಂಗ್ ಚೌಧರಿ. ಯಾರು, ದಲ್ಜಿತ್ ಸಿಂಗ್ ಚೌಧರಿ ಅವರು BSF ನ ಪ್ರಸ್ತುತ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾದ್ರೆ BSF ಸ್ಥಾಪನೆ ಆಗಿದ್ದು 1965 ಡಿಸೆಂಬರ್ 1. ಡಿಸೆಂಬರ್ 1ರಂದು ಪ್ರತಿ ವರ್ಷ ಏನ್ ಮಾಡ್ತಾರಂದ್ರ BSF ಸಂಸ್ಥಾಪನೆ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾದ್ರೆ BSF ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತದೆ. ಅದೇ ರೀತಿ BSF ನ ಧ್ಯೇಯ ವಾಕ್ಯ ಏನಂದ್ರೆ ಜೀವನ ಪರ್ಯಂತ ಕರ್ತವ್ಯ, ಅಂದ್ರೆ ಡ್ಯೂಟಿ ಅಂಟು ಡೆತ್. ಓಕೆ ಸ್ನೇಹಿತರೆ, ಇದು BSF ನ ಒಂದು ಸಂಕ್ಷಿಪ್ತ ಮಾಹಿತಿ. ಇದರ ಇನ್ನೂ ಹೆಚ್ಚಿನ ಮಾಹಿತಿ ನೋಡ್ಬೇಕಂದ್ರೆ ಸ್ನೇಹಿತರೆ, BSF ನ ಪ್ರಮುಖ ಕಾರ್ಯಗಳೇನು ಅಂದ್ರೆ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅವಾಗಲೇ ಹೇಳಿದ್ದೆ. ಇದು ಭಾರತದ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುವ 5 ಸಶಸ್ತ್ರ, ಯಾವುದು ಸ್ನೇಹಿತರೆ, 5 ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಯಾವುದು, BSF ಭಾರತದ ಅಥವಾ ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುವ 5 ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಇದನ್ನು 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಸ್ಥಾಪಿಸಲಾಯಿತು. ಯಾವುದನ್ನ, BSF ನ 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಸ್ಥಾಪಿಸಲಾಯಿತು. ಮುಖ್ಯವಾಗಿ BSF ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳೊಂದಿಗೆ ಭಾರತದ ಗಡಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಹಾಗಾದ್ರೆ ಸ್ನೇಹಿತರೆ, BSF ನ ಸೈನಿಕರು ಎಲ್ಲಿರ್ತಾರೆ ಅಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳಲ್ಲಿ ಇರ್ತಾರೆ. ಯಾರು, BSF ನ ಸೈನಿಕರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳಿರ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಪ್ರಶ್ನೆ ಕೇಳ್ತಾರೆ, BSF ಈ ಕೆಳಗಿನ ಯಾವ 2 ದೇಶಗಳ ಗಡಿಗಳನ್ನು ಕಾಪಾಡಿಕೊಳ್ಳುತ್ತದೆ ಅಂದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಓಕೆ ಸ್ನೇಹಿತರೆ, BSF ನ ಪ್ರಮುಖ ಜವಾಬ್ದಾರಿ ಏನಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳೊಂದಿಗೆ ಭಾರತದ ಗಡಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ 5 ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಯಾವುದು, BSF. ಇಟ್ ಮೀನ್ಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸ್ನೇಹಿತರೆ, ಈ ಒಂದು ನಾನು ಚಿತ್ರದಲ್ಲಿ ಸ್ಲೈಡ್ ಅಲ್ಲಿ ಪ್ರಮುಖವಾದ ಒಬ್ಬ ವ್ಯಕ್ತಿಯ ಚಿತ್ರವನ್ನು ಹಾಕಿದ್ದೀನಿ. ಅವ್ರು ಯಾರಂದ್ರೆ ಈ ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ, ಇವರು BSF ನ ಮೊದಲ ಮಹಾನಿರ್ದೇಶಕರು. ಯಾರು ಸ್ನೇಹಿತರೆ, BSF ನ ಮೊದಲ ಮಹಾನಿರ್ದೇಶಕರು ಯಾರಂದ್ರೆ KF ರುಸ್ತುಂಜಿ. ಸ್ನೇಹಿತರೆ, ಈ 3 ಚಿತ್ರದಲ್ಲಿ ಏನು ಕಾಣಿಸ್ತಿದ್ರಲ್ಲ,
ಇವರು ಕೆ.ಎಫ್. ರುಸ್ತುಂಜಿ. ಇವರು BSFನ ಮೊದಲ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಯಾರು? ಕೆ.ಎಫ್. ರುಸ್ತುಂಜಿ ಅವರು BSFನ ಮೊದಲ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಈ 3 ಚಿತ್ರದಲ್ಲಿ ಏನು ಕಾಣಿಸ್ತಾರಲ್ಲ ಅವರೇ ಕೆ.ಎಫ್. ರುಸ್ತುಂಜಿ. ಓಕೆ ಸ್ನೇಹಿತರೆ, ಇನ್ನೊಬ್ಬ ಪ್ರಮುಖ ವಿಶೇಷ ಮಹಿಳೆ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದೇನೆ. ಅವ್ರು ಯಾರಂದ್ರೆ BSFನ ಮೊದಲ ಮಹಿಳಾ ಸ್ನೈಪರ್ ಅಂದ್ರೆ ಸುಮನ್ ಕುಮಾರಿ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ ಇವರೇ ಸುಮನ್ ಕುಮಾರಿ ಅವರು. ಇವರು BSF ಇಸ್ ಫಸ್ಟ್ ವುಮನ್ ಸ್ನೈಪರ್. ಓಕೆ ಸ್ನೇಹಿತರೆ, BSFನ ಮೊದಲ ಮಹಿಳಾ ಸ್ನೈಪರ್ ಯಾರಂದ್ರೆ ಸುಮನ್ ಕುಮಾರಿ ಅವರು. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ ಇವರೇ ಸುಮನ್ ಕುಮಾರಿ ಅವರು. ಸ್ನೇಹಿತರೆ, ಅವಾಗಲೇ ಹೇಳಿದಾಗೆ ಕೇಂದ್ರ ಗೃಹ ಸಚಿವಾಲಯದಡಿ 5 ಸಶಸ್ತ್ರ ಪೊಲೀಸ್ ಪಡೆಗಳು ಕಾರ್ಯನಿರ್ವಹಿಸುತ್ತವೆ. ಎಷ್ಟು? ಕೇಂದ್ರ ಗೃಹ ಸಚಿವಾಲಯದಡಿ ಪ್ರಮುಖವಾಗಿ 5 ಸಶಸ್ತ್ರ ಪೊಲೀಸ್ ಪಡೆಗಳು ಕಾರ್ಯನಿರ್ವಹಿಸುತ್ತವೆ. ಅದರಲ್ಲಿ BSF ಕೂಡ ಒಂದಾಗಿ ಅಂತ ಹೇಳಿದೆ. ಸ್ನೇಹಿತರೆ, ಹಲವಾರು ಪರೀಕ್ಷೆಗಳಲ್ಲಿ ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ 5 ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೊಟ್ಟಿದ್ದರು ಮತ್ತು ಅವುಗಳ ವಿಸ್ತೃತ ರೂಪವನ್ನು ಕೇಳುತ್ತಾರೆ ಮತ್ತು ಅವುಗಳ ಸ್ಥಾಪನೆಯಾದ ವರ್ಷವನ್ನು ಕೇಳುತ್ತಾರೆ. ಸ್ನೇಹಿತರೆ, ಒಂದು ನಾನು ಟೇಬಲ್ನಲ್ಲಿ ಪ್ರಮುಖವಾಗಿ 5 ಸಶಸ್ತ್ರ ಪೊಲೀಸ್ ಪಡೆಗಳ ಪಟ್ಟಿಯನ್ನು ನೀಡಿದ್ದೇನೆ ಮತ್ತು ಅವುಗಳ ವಿಸ್ತೃತ ರೂಪವನ್ನು ನೀಡಿದ್ದೇನೆ ಮತ್ತು ಅನುಕ್ರಮವಾಗಿ ಅವುಗಳು ಸ್ಥಾಪನೆಯಾದ ವರ್ಷವನ್ನು ಸೀರಿಯಲ್ ಪ್ರಕಾರ ಹಾಕಿದ್ದೇನೆ. ಅಂದ್ರೆ ಫಸ್ಟ್ಗೆ ಯಾವ್ದು ಸ್ಥಾಪನೆ ಆಗುತ್ತದೆ, ಎರಡನೇದು ಯಾವ್ದು ಸ್ಥಾಪನೆ ಆಗುತ್ತದೆ, ಈ ರೀತಿ ಅವುಗಳೊಂದು ಅನುಕ್ರಮ ಸೀರಿಯಲ್ ಕೊಟ್ಟಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಬರುವುದಾದ್ರೆ CRPF. ಯಾವ ಸ್ನೇಹಿತರೆ? ಮೊದಲ ಸಶಸ್ತ್ರ ಪೊಲೀಸ್ ಪಡೆ ಯಾವುದಂದ್ರೆ CRPF. ಇದರ ಪೂರ್ಣ ರೂಪ ಏನಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ಸ್ಥಾಪನೆಯಾಗಿದ್ದು 1939ರಲ್ಲಿ. ಅದೇ ರೀತಿಯಾಗಿ ITBP ಅಂತ ಬರುತ್ತದೆ ಸ್ನೇಹಿತರೆ. ಇದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಸ್ಥಾಪನೆಯಾಗಿದ್ದು 1962ರಲ್ಲಿ. ಮೂರನೇದಾಗಿ SSB ಅಂತ ಬರುತ್ತದೆ. ಇದರ ಪೂರ್ಣ ರೂಪ ಏನಂದ್ರೆ ಸಶಸ್ತ್ರ ಸೀಮಾ ಬಲ. ಇದು ಸ್ಥಾಪನೆಯಾಗಿದ್ದು 1963ರಲ್ಲಿ. ಅದೇ ರೀತಿಯಾಗಿ BSF ಅಂತ ಬರುತ್ತದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಸ್ಥಾಪನೆಯಾಗಿದ್ದು 1965ರಲ್ಲಿ. ಅದೇ ರೀತಿಯಾಗಿ CISF ಅಂತ ಬರ್ತದೆ. ಇದರ ಪೂರ್ಣ ರೂಪ ನೋಡ್ಬೇಕಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು ಸ್ಥಾಪನೆಯಾಗಿದ್ದು 1969. ಸ್ನೇಹಿತರೆ, ಇದನ್ನು ಪ್ರಮುಖವಾಗಿ ನೀವು ವೆರಿ ಇಂಪಾರ್ಟೆಂಟ್ ಆಗಿದೆ, ಇದನ್ನು ನೋಟ್ ಮಾಡಿಕೊಳ್ಳಿ. ಯಾಕೆಂದ್ರೆ ಮುಂದೆ ಬರುವಂತ ಹಲವಾರು ಪರೀಕ್ಷೆಗಳಲ್ಲಿ ಕೇಳಬಹುದು. ಅಂದ್ರೆ ಕೇಂದ್ರ ಗೃಹ ಸಚಿವಾಲಯಗಳನ್ನು ಕೊಟ್ಟು ಕಾರ್ಯನಿರ್ವಹಿಸುವ ಪೊಲೀಸ್ ಪಡೆಗಳನ್ನು ಕೊಟ್ಟು ಹೊಂದಿಸಿ ಬರೆಯ ರೂಪದಲ್ಲಿ ಕೇಳಬಹುದು, ಅಥವಾ ಅವುಗಳ ಈ ಕೆಳಗಿನ ಯಾವ ಜೋಡಿಯು ತಪ್ಪಾಗಿದೆ ಎಂದು ಕೊಟ್ಟು ಅವುಗಳ ಸ್ಥಾಪನೆಯಾದ ವರ್ಷವನ್ನು ಕೇಳಬಹುದು. ಓಕೆ ಸ್ನೇಹಿತರೆ, ಇದೊಂದು ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಇದನ್ನು ನೋಟ್ ಮಾಡಿಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಳ್ಳಿ. ಅಂದ್ರೆ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ನಮ್ದು ಟೆಲಿಗ್ರಾಮ್ ಗ್ರೂಪ್ ಬಂದಿದೆ ಸ್ನೇಹಿತರೆ. ಯಾವ್ದು? ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ ಸುಮಾರು ಈಗಾಗಲೇ 62,659 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ನಾವು ಪ್ರಮುಖವಾಗಿ ಪ್ರತಿನಿತ್ಯ 4 ಬಾರಿ ಕ್ವಿಜ್ ನಡೆಸ್ತೀವಿ. ಅದು ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 8 ಗಂಟೆಗೆ. ಸ್ನೇಹಿತರೆ, ಪ್ರತಿನಿತ್ಯ ಅದು ಕ್ವಿಜ್ ಏನಿದೆಲ್ಲ ಪ್ರತಿನಿತ್ಯ 4 ಬಾರಿ ಕ್ವಿಜ್ ನಡೆಸ್ತೇವೆ. ಸೊ ನಿಮಗೆ ಇದು ಉಪಯುಕ್ತ ಆಗುತ್ತದೆ ಸ್ನೇಹಿತರೆ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ನಮ್ಮ ಒಂದು ಜ್ಞಾನ ಸಂಗಮ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಿಂದ ಅನೇಕ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಜ್ಞಾನ ಸಂಗಮ್ ಸ್ಟಡಿ ಸರ್ಕಲ್ ಅಂತ. ನೀವು ಸರ್ಚ್ ಮಾಡಿದ್ರೆ ನಮ್ಮ ಇನ್ಸ್ಟಾ ಪೇಜ್ ಬರ್ತದೆ. ಅದರಲ್ಲಿ ಅನೇಕ ಮಾಹಿತಿಗಳನ್ನು ನಾವು ಹಂಚಿಕೆ ಮಾಡ್ಕೋತೇವೆ ಸ್ನೇಹಿತರೆ. ಸೊ ಇವೆರಡು ಪೇಜ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಂದ ಹಲವಾರು ಮಾಹಿತಿಗಳು ನಿಮಗೆ ನೀಡಲು ನಾವು ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ ತಿಳಿಸಿ ನಮ್ಮ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಮತ್ತು ಇನ್ಸ್ಟಾ ಪೇಜ್ ಬಗ್ಗೆ ಹಾಗೂ ನಮ್ಮ ಯೂಟ್ಯೂಬ್ ತರಗತಿಗಳ ಬಗ್ಗೆ ನಿಮ್ಮ